ನೋಡಿ, ಒಬ್ಬ ಅಧಿಕಾರಿಗೆ ವಿಠಲ್ ಮಲೆಕುಡಿಯ ಹಾಗೂ ಲಿಂಗಪ್ಪ ಮಲೆಕುಡಿಯ ಮೇಲೆ ಸುಳ್ಳು UAPA ಕೇಸ್ನ ಹಾಕೋದಕ್ಕೆ ಜಸ್ಟ್ ಒಂದು ಕ್ಷಣ ಸಾಕಾಯ್ತು. ಆದ್ರೆ ಅದೇ ಕೇಸ್ನ ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ 12 ವರ್ಷ ಹಿಡಿತು. ಇದು ಇಂದ ಹಿಸ್ಟ್ರಿ ನೀವು ತೆಗೆದು ನೋಡಿದ್ರೆ ಕರ್ನಾಟಕ ಸರ್ಕಾರ ತಗೊಂಡಿರುವಂತಹ ಒನ್ ಆಫ್ ದಿ ವರ್ಸ್ಟ್ ಡಿಸಿಷನ್ ಇದು. ಇವನಿಂದನೇ ನಮ್ಗಳ ಹೆಸರೆಲ್ಲ ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇರೋದು ಅಂತ ಈಗ ಆ ಹುಡುಗನ್ನ ಈ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾರೆ. 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್, ಅದನ್ನು 30 ಇಯರ್ಸ್ ವರೆಗೂ ಮೈನಿಂಗ್ ಮಾಡ್ಲಿಕ್ಕೆ ಕೊಟ್ಟಿರೋದು. ಐರನ್ ಓರ್ ನ ವರ್ಲ್ಡ್ ಲಾರ್ಜೆಸ್ಟ್ ರಿಸೋರ್ಸಸ್ ಈ ಒಂದು ರೀಜನ್ ಅಲ್ಲೇ ಇದೆ ಅಂತ ಕನ್ಫರ್ಮೇಶನ್ ಕೊಡ್ತಾರೆ. 1975 ಅಲ್ಲಿ ಇರಾನ್ ದೇಶ ಏನ್ ಮಾಡುತ್ತೆ, ನಮ್ ಇಂಡಿಯಾಗೆ ಒಂದು ಆಫರ್ ನ ಕೊಡುತ್ತೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ಒಬ್ಬ ಹುಡುಗ ಒಂದು ಕೈಯಲ್ಲಿ ಬೇಡಿಗಳನ್ನ ಹಾಕಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಎಕ್ಸಾಮ್ಸ್ ನ ಬರೀತಿರ್ತಾನೆ. ಹಾಗಾಗಿ ಆ ಒಂದು ರೀಜನ್ಗೆ ಕುದುರೆ ಮುಖ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. UAPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಈ ದೇಶದಲ್ಲಿ ಮಾತಾಡೋ ಹಕ್ಕು, ಫ್ರೀಡಮ್ ಆಫ್ ಸ್ಪೀಚ್ ಅಂತೂ ಎಲ್ರಿಗೂ ಇದೆ. ಅಂಡ್ ಆ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದನೇ ಯಾರೇ ಆಗ್ಲಿ ತಮ್ಮ ಹಕ್ಕುಗಳನ್ನ ಕೇಳಬಹುದು, ಸರ್ಕಾರನ ಪ್ರಶ್ನೆ ಮಾಡಬಹುದು. ಅಷ್ಟು ಪವರ್ಸ್ ನಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ 19 ಕೊಡುತ್ತೆ. ಬಟ್ ಅದೇ ಒಂದು ಫ್ರೀಡಮ್ ಆಫ್ ಸ್ಪೀಚ್ ನ ಸರ್ಪ್ರೈಸ್ ಮಾಡೋದಕ್ಕೆ ಸರ್ಕಾರ ಹತ್ರ ಇರುವಂತಹ ಅಸ್ತ್ರ ಅಂದ್ರೆ ಅದು UAPA. ನಮ್ ದೇಶದಲ್ಲಿ ಯಾವ್ದಾದ್ರು ಒಂದು ಅನ್ಲಾಫುಲ್ ಆಕ್ಟಿವಿಟೀಸ್ ನಡೀತಾ ಇದ್ರೆ ಅದನ್ನ ತಡೆಯೋದಕ್ಕೆ ಅಂತಾನೆ ಮಾಡಿರುವಂತಹ ಕಾನೂನು UAPA. ಆದ್ರೆ ಈ ಕಾನೂನು ಯೂಸ್ ಗಿಂತ ಮಿಸ್ಯೂಸ್ ಆಗಿರೋದೇ ಜಾಸ್ತಿ. ಅಂಡ್ ಇದ್ರದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅದು ದ ವಿಠಲ್ ಮಲೆಕುಡಿಯ ಕೇಸ್. ಜುಲೈ 2005 ದಕ್ಷಿಣ ಕನ್ನಡ ಭಾಗದಲ್ಲಿ ನಕ್ಸಲ್ಸ್ ನ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ. ನಕ್ಸಲ್ಸ್ ನ ಆರ್ಭಟ ಜಾಸ್ತಿ ಆಗ್ತಾ ಇದೆ. ಇದನ್ನ ತಡೆಯೋದಕ್ಕೆ ಅಂತಾನೆ ಸರ್ಕಾರ ANF ಆಂಟಿ ನಕ್ಸಲ್ ಫೋರ್ಸ್ ನ ಒಂದು ಸ್ಪೆಷಲ್ ಟೀಮ್ ನ ಫಾರ್ಮ್ ಮಾಡುತ್ತೆ. ಈ ANF ಟೀಮ್ ನ ಪ್ರೈಮರಿ ಗೋಲ್ ಏನು ಅಂತಂದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಏನು ಅನ್ಲಾಫುಲ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ನಕ್ಸಲ್ಸ್ ನಡೀತಾ ಇತ್ತು ಅದನ್ನ ಕಂಪ್ಲೀಟ್ ಆಗಿ ತಡಿಬೇಕಿತ್ತು. ಸೊ ಯಾವ ಒಂದು ಫಾರೆಸ್ಟ್ ರೀಜನ್ ಅಲ್ಲಿ ಸರ್ಕಾರ ANF ಟೀಮ್ ನ ಡಿಪ್ಲಾಯ್ ಮಾಡಿತ್ತು, ಅದೇ ಫಾರೆಸ್ಟ್ ಅಲ್ಲಿ ಇರೋರು ಬಂದು ಮಲೆಕುಡಿಯ ಆದಿವಾಸಿ ಜನಾಂಗದವರು. ಈಗ್ಲೂ ಪಬ್ಲಿಕ್ ಡೊಮೇನ್ ಅಲ್ಲಿ ಮಲ್ಟಿಪಲ್ ನ್ಯೂಸ್ ಆರ್ಟಿಕಲ್ಸ್ ಅವೈಲೇಬಲ್ ಇದಾವೆ. ಅಂಡ್ ಇಟ್ ಕ್ಲಿಯರ್ಲಿ ಮೆನ್ಷನ್ಸ್ ANF ಟೀಮ್ ಅಲ್ಲಿ ಇದ್ದಂತಹ ಕೆಲವೊಂದು ಅಧಿಕಾರಿಗಳಿಂದ ಮಲೆಕುಡಿಯ ಆದಿವಾಸಿಗಳೇನಿದ್ರು ಅವ್ರಿಗೆ ತುಂಬಾ ಹಿಂಸೆ ಆಗ್ತಿರುತ್ತಂತ. ಸುಮ್ನೆ ಕೆಲವು ಮಲೆಕುಡಿಯ ಆದಿವಾಸಿಗಳನ್ನ ನಕ್ಸಲ್ಸ್ ಜೊತೆ ಲಿಂಕ್ ಮಾಡೋದು, ನೋಟಿಸ್ ಅವ್ರ ಸರ್ಚ್ ವಾರೆಂಟ್ ಇಲ್ಲದೆ ಸೀದಾ ಅವ್ರ ಮನೆ ಒಳಗಡೆ ನುಗ್ಗಿ ಸರ್ಚ್ ಆಪರೇಷನ್ ಅಂತ ನೆಪದಲ್ಲಿ ಅವ್ರ ಮನೇಲಿದ್ದಂತಹ ವಸ್ತುಗಳನ್ನೆಲ್ಲ ಅಸ್ತವ್ಯಸ್ತ ಮಾಡಿ ಹಾಕೋದು, ಆ ಮಲೆಕುಡಿಯ ಆದಿವಾಸಿಗಳ ಮೇಲೆ ಮರ ಕಡ್ದಿದ್ದೀರಾ ನೀವು ಅಂತ ಸುಮ್ನೆ ಫಾರೆಸ್ಟ್ ಆಕ್ಟ್ ಅಲ್ಲಿ ಕೇಸಸ್ ಹಾಕೋದು, ಆ ಆದಿವಾಸಿಗಳ ಮೇಲೆ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್ ನ ಹಾಕೋದು, ಆ ರೆಸ್ಟ್ರಿಕ್ಷನ್ಸ್ ಏನಾದ್ರು ಫಾಲೋ ಮಾಡಿಲ್ಲ ಅಂತಂದ್ರೆ ಅವ್ರನ್ನ ಸರಿಯಾಗಿ ಹೊಡೆಯೋದು, ಕೆಟ್ಟ ಭಾಷೆಯಲ್ಲಿ ಬೈಯೋದು. ಒಟ್ಟಲ್ಲಿ ANF ಟೀಮ್ ಅಲ್ಲಿ ಇದ್ದಂತಹ ಕೆಲವು ಅಧಿಕಾರಿಗಳಿಂದ ಈ ಆದಿವಾಸಿಗಳಿಗೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಆತರ ANF ಟೀಮ್ ಇಂದ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ನ ಫೇಸ್ ಮಾಡಿರುವಂತಹ ಮಲೆಕುಡಿಯಸ್ ನ ಹಳ್ಳಿಗಳಲ್ಲಿ ಕುತ್ಲೂರು ಸಹ ಒಂದು. ಅಂಡ್ ಇದೇ ಒಂದು ಕುತ್ಲೂರು ಗ್ರಾಮಕ್ಕೆ ಬಿಲಾಂಗ್ ಮಾಡೋನು ವಿಠಲ್ ಮಲೆಕುಡಿಯ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬೆಳ್ತಂಗಡಿ ತಾಲೂಕಿಗೆ ಬಿಲಾಂಗ್ ಮಾಡುವಂತಹ ಆ ಒಂದು ಪುಟ್ಟು ಗ್ರಾಮ ಕುತ್ಲೂರಲ್ಲಿ ಒಂದ್ ಸ್ವಲ್ಪ ಓದಿರೋನು ಅಂತಂದ್ರೆ ವಿಠಲ್ ಮಲೆಕುಡಿಯ ಒಬ್ನೇ. ಸೊ ಇವನ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಕೆಲವು ಅಧಿಕಾರಿಗಳು ಅಥವಾ ANF ಟೀಮ್ ಅಲ್ಲಿ ಇದ್ದಂತಹ ಕೆಲವು ಅಧಿಕಾರಿಗಳು ಊರಿಗೆ ಬಂದಾಗ ಅಲ್ಲಿ ಊರಿನ ಜನರ ಜೊತೆ ಆ ಅಧಿಕಾರಿಗಳು ಮಿಸ್ಬಿಹೇವ್ ಮಾಡೋದನ್ನ ನೋಡಿ ಸಿಟ್ಟು ಬರುತ್ತಾ. ನೀವ್ ಯಾಕೆ ಈ ತರ ನಮ್ಮೂರಿನ ಜನರ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದೀರಾ, ಅವ್ರಿಗೆ ಯಾಕೆ ಹರಾಸ್ಮೆಂಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಇವನು ಆ ಅಧಿಕಾರಿಗಳಿಗೆ ಲಾಜಿಕಲ್ ಆಗಿ ಪ್ರಶ್ನೆ ಕೇಳ್ತಾನೆ, ಅವ್ರಿಗೆ ತಿರುಗ್ ಬೀಳ್ತಾನೆ. 23 ವರ್ಷದ ಹುಡುಗ ಈ ವಿಠಲ್ ಮಲೆಕುಡಿಯಾಗೆ ಮೀಡಿಯಾದಲ್ಲಿ ಒಂದಿಬ್ರು ಪರಿಚಯ ಆಗ್ತಾರೆ. ಊರಲ್ಲಿ ಇಫ್ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಬ್ಬ ANF ಟೀಮ್ ನ ಅಧಿಕಾರಿ ಬಂದು ಊರಿನ ಜನರ ಜೊತೆ ಮಿಸ್ಬಿಹೇವ್ ಮಾಡೋದು ಅಥವಾ ಆ ಮಲೆಕುಡಿಯ ಆದಿವಾಸಿಗಳಲ್ಲಿ ಸುಮ್ನೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು, ಅವ್ರ ಮೇಲೆ ಫೇಕ್ ಕೇಸ್ ಹಾಕೋದು, ಅರೆಸ್ಟ್ ಆಗಿರುವಂತಹ ವ್ಯಕ್ತಿಯ ಫ್ಯಾಮಿಲಿ ಅವ್ರಿಗೆ ಹರಾಸ್ ಮಾಡೋದು, ಈ ತರ ಏನಾದ್ರು ಆ ಅಧಿಕಾರಿಗಳು ಅನ್ಲಾಫುಲ್ ಆಗಿ ನಡ್ಕೊಂಡ್ರೆ ಅದನ್ನ ಈ ಹುಡುಗ ಇಮಿಡಿಯೇಟ್ ಆಗಿ ಮೀಡಿಯಾದವ್ರಿಗೆ ತಿಳಿಸಿ ನೆಕ್ಸ್ಟ್ ದಿನ ಅದೇ ಹೆಡ್ಲೈನ್ಸ್ ಆಗೋ ತರ ಮಾಡ್ತಿದ್ದ. ಸೊ ಇಷ್ಟು ದಿನ ಕಾಡಿನ ಮಧ್ಯ ANF ಟೀಮ್ ನ ಕೆಲವು ಅಧಿಕಾರಿಗಳು ಆ ಮಲೆಕುಡಿಯ ಆದಿವಾಸಿಗಳ ಮೇಲೆ ಏನೇ ದೌರ್ಜನ್ಯ ಮಾಡಿದ್ರು ಅದು ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ಬಿಕಾಸ್ ಮಲೆಕುಡಿಯ ಆದಿವಾಸಿಗಳಿಗೂ ಹೊರಗಿನ ಪ್ರಪಂಚದ ಜೊತೆ ಅಷ್ಟೇನ್ ಕನೆಕ್ಷನ್ಸ್ ಇರ್ಲಿಲ್ಲ. ಹಾಗಿದ್ದಾಗ ಮತ್ತೆ ಅವ್ರ ಜೊತೆ ಆಗ್ತಿರುವಂತಹ ಅನ್ಯಾಯನ ಹೇಗ್ ಹೇಳ್ಕೊಳ್ಳೋರು? ಅದು ಏನೋ ವಿಠಲ್ ಮಲೆಕುಡಿಯ ಸ್ವಲ್ಪ ಓದಿರೋನು, ಸ್ವಲ್ಪ ತಿಳ್ಕೊಂಡಿರೋನು ಅಂತ ಅವನ್ ಮೂಲಕ ಹೊರಗಿನ ಪ್ರಪಂಚಕ್ಕೆ ರಿಯಾಲಿಟಿ ಏನು ಅಂತ ಗೊತ್ತಾಗ್ತಾ ಇತ್ತು. ಸೊ ಹಾಗಾಗಿ ಈಗ ANF ಟೀಮ್ ನ ಕೆಲವ್ರು ವಿಠಲ್ ಮಲೆಕುಡಿಯ ಬಿಟ್ಟಂಗೆಲ್ಲ ಅತಿ ಆಯ್ತು ಇವನಿಂದನೇ ನಮ್ಗಳ ಹೆಸರೆಲ್ಲ
ಹೆಡ್ಲೈನ್ಸ್ ಅಲ್ಲಿ ಬರ್ತಾ ಇರೋದು ಅಂತ ಈಗ ಆ ಹುಡುಗನ್ನ ಈ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾರೆ ಅಂಡ್ ಹೇಗಾದ್ರೂ ಮಾಡಿ ಇವನ್ನ ಯಾವ್ದಾದ್ರು ಒಂದು ಕೇಸಲ್ಲಿ ಸಿಗ್ಹಾಕ್ಸ್ಬೇಕು ಅಂತ ಟ್ರೈ ಮಾಡ್ತಾರೆ ಅಂಡ್ ಅವ್ರು ಅದರಲ್ಲಿ ಸಕ್ಸಸ್ ಆಗ್ತಾರೆ ಕೂಡ. 3 ಮಾರ್ಚ್ 2012 ಅಧಿಕಾರಿಗಳ ಒಂದು ಟೀಮ್ ಹೋಗಿ 23 ವರ್ಷದ ವಿಠಲ್ ಮಲೆಕುಡಿಯ ಹಾಗೂ ಅವನ ತಂದೆ 60 ವರ್ಷದ ಲಿಂಗಪ್ಪ ಮಲೆಕುಡಿಯ ಮೇಲೆ ಸುಳ್ಳು UAPA ಕೇಸ್ ಹಾಕಿ ಅರೆಸ್ಟ್ ಮಾಡ್ತಾರೆ. ಇವರಿಬ್ರು ನಕ್ಸಲ್ಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಇದಾರೆ, ಇವ್ರಿಗೂ ನಕ್ಸಲ್ಸ್ಗೂ ಏನೋ ಸಂಬಂಧ ಇದೆ ಅನ್ನುವಂತಹ ಒಂದು ಡೌಟ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಈ ಅಥಾರಿಟೀಸ್ UAPA ಆಕ್ಟ್ ನ ಎಷ್ಟು ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರಿಗೇನಾದ್ರೂ ಯಾರ ಮೇಲೆ ಆದ್ರೂ ದ್ವೇಷ ಇದೆ ಅಂತಂದ್ರೆ ಜಸ್ಟ್ UAPA ಕೇಸ್ ಹಾಕಿದ್ರೆ ಸಾಕು, ವಿತೌಟ್ ಬೇಲ್ ವಿತೌಟ್ ಕೋರ್ಟ್ ಟ್ರಯಲ್ ಎಷ್ಟು ದಿನ ಬೇಕಿದ್ರು ಅವ್ರನ್ನ ಲಾಕಪ್ ಅಲ್ಲಿ ಇಟ್ಕೊಂಡು ಸರಿಯಾಗಿ ಚಿತ್ರಹಿಂಸೆ ಕೊಡಬಹುದು. ಅಂಡ್ ಅದೇ ಆಗಿದ್ದು ವಿಠಲ್ ಮಲೆಕುಡಿಯ ಕೇಸಲ್ಲಿ. ಜಸ್ಟ್ ಬಿಕಾಸ್ ಮಲೆಕುಡಿಯ ಆದಿವಾಸಿಗಳ ಮೇಲೆ ಕೆಲವು ಅಧಿಕಾರಿಗಳು ಮಾಡ್ತಿದ್ದಂತಹ ದೌರ್ಜನ್ಯನ ಅವನು ಹೊರಗೆ ಹಾಕ್ದ ಅನ್ನುವಂತಹ ಕಾರಣಕ್ಕೆ ಅವನ ಮೇಲೆ ಅವನ ತಂದೆ ಮೇಲೆ ಸುಳ್ಳು ಕೇಸ್ ಹಾಕಿ ಸುಮಾರು 125 ದಿನದವರೆಗೂ ಲಾಕಪ್ ಅಲ್ಲೇ ಇಟ್ಕೊಂಡು ಚಿತ್ರ ಹಿಂಸೆ ಕೊಡ್ತಾರ. ಇವರಿಬ್ರು ಅಂದ್ರೆ ವಿಠಲ್ ಮಲೆಕುಡಿಯ ಆಗ್ಲಿ ಅಥವಾ ಲಿಂಗಪ್ಪ ಮಲೆಕುಡಿಯ ಆಗ್ಲಿ ಇವರಿಬ್ಬರದು ನಕ್ಸಲ್ಸ್ ಜೊತೆ ಯಾವುದೇ ಸಂಬಂಧ ಇರ್ಲಿಲ್ಲ. ಲೇಟರ್ ಆನ್ ಅದು ಕೋರ್ಟ್ ಅಲ್ಲಿ ಪ್ರೂವ್ ಕೂಡ ಆಗುತ್ತೆ. ಬಟ್ ಇವರಿಬ್ರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿ ಇವ್ರಿಗೆ ನಕ್ಸಲ್ಸ್ ಜೊತೆ ಲಿಂಕ್ ನ ತೋರಿಸೋದಕ್ಕೆ ಸುಳ್ಳು ಸಾಕ್ಷಿನ ಹುಟ್ಟಾಕ್ತಾರೆ. ಅಂಡ್ ಲಿಟ್ರಲಿ ನೀವು ನಂಬಲ್ಲ, ಕೋರ್ಟ್ ಕೇಳುತ್ತೆ ಅಧಿಕಾರಿಗಳಿಗೆ ಲೈಕ್ ನೀವು ಯಾವ ಒಂದು ಬೇಸಿಸ್ ಮೇಲೆ ಇವರಿಬ್ರ ಮೇಲೆ UAPA ಕೇಸ್ ನ ರಿಜಿಸ್ಟರ್ ಮಾಡಿದ್ರಿ ಅಂತ. ಅಂಡ್ ಆಗ ಆ ಅಧಿಕಾರಿಗಳು ಎವಿಡೆನ್ಸ್ ನ ಸಬ್ಮಿಟ್ ಮಾಡ್ತಾರೆ. ಅಂಡ್ ಆ ಎವಿಡೆನ್ಸ್ ಅಲ್ಲಿ ಏನಿತ್ತು ಗೊತ್ತಾ, ಜಾತ್ರೆಯಲ್ಲಿ ತಗೊಂಡಿರುವಂತಹ ಒಂದು ಬೈನಾಕ್ಯುಲರ್, ಕಿಚನ್ ಅಲ್ಲಿ ಯೂಸ್ ಮಾಡುವಂತಹ ಚಾಕು, ಭಗತ್ ಸಿಂಗ್ ಅವರು ಬರೆದಿರುವಂತಹ ಒಂದು ಬುಕ್, ಮನೆಯಲ್ಲಿ 1/4 kg ಎಕ್ಸ್ಟ್ರಾ ಸಕ್ಕರೆ, 1/4 kg ಎಕ್ಸ್ಟ್ರಾ ಟೀ ಪೌಡರ್, ಬಳಕೆ ಮಾಡದೆ ಇಟ್ಟಿರುವಂತಹ ಹೊಸ ಟೀ ಕಪ್ಸ್, ನಮ್ಮೂರಲ್ಲಿ ಸರ್ಕಾರ ಬೇಸಿಕ್ ಫೆಸಿಲಿಟೀಸ್ ನ ಕೊಡೋವರೆಗೂ ನಾವ್ ಯಾರು ಓಟ್ ಹಾಕಬಾರ್ದು ಅಂತ ಬರ್ದಿರುವಂತಹ ಪ್ಯಾಂಪ್ಲೆಟ್ಸ್, ಕರಾವಳಿ ಉಳಿಸಿ ಅಂತ ಹೋರಾಟದ್ದು ಒಂದಿಷ್ಟು ಪ್ಯಾಂಪ್ಲೆಟ್ಸ್. ಇಷ್ಟು ಬಿಟ್ರೆ ವಿಠಲ್ ಮಲೆಕುಡಿಯನ ಮನೆಯಲ್ಲಿ ಅಧಿಕಾರಿಗಳಿಗೆ ಬೇರೆ ಏನು ಸಿಕ್ಕಿರಲ್ಲ. ಆದ್ರೆ ಇಷ್ಟನ್ನೇ ಇಟ್ಕೊಂಡು ನಕ್ಸಲ್ಸ್ ಜೊತೆ ಲಿಂಕ್ ಮಾಡಿ ಆ ಹುಡುಗನ್ನ ಭವಿಷ್ಯ ಹಾಳು ಮಾಡೋದಕ್ಕೆ ನೋಡ್ತಾರೆ ಕೆಲವು ಅಧಿಕಾರಿಗಳು. ಅಲ್ಲ, ಜಸ್ಟ್ ನೀವೇ ಇಮ್ಯಾಜಿನ್ ಮಾಡಿ, ಜಾತ್ರೆಯಲ್ಲಿ ತಗೊಂಡಿರುವಂತಹ ಒಂದು ಬೈನಾಕ್ಯುಲರ್, ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಚಾಕು, ಭಗತ್ ಸಿಂಗ್ ಅವರು ಬರ್ದಿರುವಂತಹ ಬುಕ್, 1/4 kg ಎಕ್ಸ್ಟ್ರಾ ಸಕ್ಕರೆ, 1/4 kg ಎಕ್ಸ್ಟ್ರಾ ಟೀ ಪೌಡರ್, ಇಷ್ಟನ್ನೇ ಇಟ್ಕೊಂಡು ನಿಮ್ದು ನಕ್ಸಲ್ಸ್ ಜೊತೆ ಲಿಂಕ್ ತೋರಿಸಿ ನಿಮ್ಮ ಮೇಲೆ ದೇಶದ್ರೋಹದ ಕೇಸ್ ಹಾಕ್ತಾರೆ ಅಂತಂದ್ರೆ ಇಸ್ ಇಟ್ ಎ ಜೋಕ್ ಆರ್ ವಾಟ್? 125 ಡೇಸ್ ಏನು ವಿಠಲ್ ಮಲೆಕುಡಿಯ ಜೈಲಲ್ಲಿ ಇದ್ನೋ ಆ ಮಧ್ಯದಲ್ಲಿ ಒಂದು ಡಿಗ್ರಿ ಎಕ್ಸಾಮ್ಸ್ ಇರ್ತವೆ. ಪಾಪ ಎಕ್ಸಾಮ್ ಬರೆಯೋದಕ್ಕೆ ಅವನ್ಗೆ ಅವಕಾಶ ಸಿಗ್ಬಾರ್ದು ಅಂತ ಅವನ ಮೇಲೆ ಸುಳ್ಳು ಕೇಸ್ ಹಾಕಿರುವಂತಹ ಅಧಿಕಾರಿಗಳು ತುಂಬಾ ಟ್ರೈ ಮಾಡ್ತಾರೆ. ಬಟ್ ಅಂತೂ ಇಂತೂ ವಿಠಲ್ ಮಲೆಕುಡಿಯಾಗೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಕೋರ್ಟ್ ಕಡೆಯಿಂದ ಪರ್ಮಿಷನ್ ಸಿಗುತ್ತೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ ಒಬ್ಬ ಹುಡುಗ ಒಂದು ಕೈಯಲ್ಲಿ ಬೇಡಿಗಳನ್ನ ಹಾಕಿಸ್ಕೊಂಡು ಇನ್ನೊಂದು ಕೈಯಲ್ಲಿ ಎಕ್ಸಾಮ್ಸ್ ನ ಬರೀತಿರ್ತಾನೆ. ಕೊನೆಗೆ ಅಂತೂ ಇಂತೂ ಸುಮಾರು 125 ದಿನ ಆದ್ಮೇಲೆ ವಿಠಲ್ ಮಲೆಕುಡಿಯ ಹಾಗೂ ಅವನ ತಂದೆ ಲಿಂಗಪ್ಪ ಮಲೆಕುಡಿಯಾಗೆ ಬೇಲ್ ಸಿಗುತ್ತೆ. ಬಟ್ ಸ್ಟಿಲ್ ಅವ್ರ ಮೇಲೆ ಏನು UAPA ಕೇಸ್ ಹಾಕಿದ್ರು, ಏನು ದೇಶದ್ರೋಹದ ಆರೋಪ ಇತ್ತೋ ಅದಿನ್ನು ಅಳಿಸಿರ್ಲಿಲ್ಲ. ಅದನ್ನ ಅಳಿಸೋದಕ್ಕೆ ನಮ್ ನ್ಯಾಯಾಂಗ ವ್ಯವಸ್ಥೆಗೆ ಸುಮಾರು 12 ವರ್ಷ ಹಿಡಿಯುತ್ತೆ. ನೋಡಿ, ಒಬ್ಬ ಅಧಿಕಾರಿಗೆ ವಿಠಲ್ ಮಲೆಕುಡಿಯ ಹಾಗೂ ಲಿಂಗಪ್ಪ ಮಲೆಕುಡಿಯ ಮೇಲೆ ಸುಳ್ಳು UAPA ಕೇಸ್ ನ ಹಾಕೋದಕ್ಕೆ ಜಸ್ಟ್ ಒಂದು ಕ್ಷಣ ಸಾಕಾಯ್ತು. ಆದ್ರೆ ಅದೇ ಕೇಸ್ ನ ಸುಳ್ಳು ಅಂತ ಪ್ರೂವ್ ಮಾಡ್ಲಿಕ್ಕೆ 12 ವರ್ಷ ಹಿಡಿತು. ತಲೆ ಮೇಲೆ ಸುಳ್ಳು ದೇಶದ್ರೋಹದ ಪಟ್ಟ ಕಟ್ಸ್ಕೊಂಡು ಆ ಫ್ಯಾಮಿಲಿ 12 ವರ್ಷದಲ್ಲಿ ಎಷ್ಟೆಲ್ಲ ನೋವು ಅನ್ಭವಿಸಿರಲ್ಲ. ಒಂದು ಸುಳ್ಳು ಕೇಸಿಂದ, ಅದನ್ನು ಒಂದು ಸುಳ್ಳು ದೇಶದ್ರೋಹದ ಕೇಸಿಂದ ಆ ಹುಡುಗನ ಜೀವನ, ಅವನ ಗೌರವ, ಅವನ ಘನತೆ ಎಲ್ಲದಕ್ಕೂ ಧಕ್ಕೆ ಆಯ್ತು. ಇಟ್ಸ್ ಎ ಕ್ಲಿಯರ್ ವೈಲೇಷನ್ ಆಫ್ ಆರ್ಟಿಕಲ್ 21. ಬಟ್ ಇದ್ರ ಬಗ್ಗೆ ಇಲ್ಲಿ ಯಾರು ಮಾತಾಡಲ್ಲ. ಇಲ್ಲಿ ಸುಳ್ಳು ಕೇಸ್ ಹಾಕಿದಂತಹ ಆ ಅಧಿಕಾರಿ ಮೇಲೆ ಕೋರ್ಟ್ ಏನಾದ್ರೂ ಆಕ್ಷನ್ ತಗೊಳ್ತಾ? ಇಲ್ಲ. ಅಟ್ಲೀಸ್ಟ್ ಸಂಬಂಧಪಟ್ಟ ಇಲಾಖೆಯವರು ಏನಾದ್ರೂ ಆಕ್ಷನ್ ತಗೊಂಡ್ರಾ? ಇಲ್ಲ. ವಿಠಲ್ ಮಲೆಕುಡಿಯನ ಹೆಸರು ಲೇಮ್ ಲೈಟ್ ಬಂದಿದ್ದೆ ಅವರು ಟ್ರೈಬಲ್ ಪೀಪಲ್ ನ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದಾಗ. ಈಗಂತ ಅಲ್ಲ, ಇನ್ ದ ಹಿಸ್ಟ್ರಿ ಆಲ್ಸೋ ಮಲೆಕುಡಿಯ ಆದಿವಾಸಿಗಳು ಏನಿದಾರೋ ಇವ್ರ ಜೊತೆ ತುಂಬಾ ಅನ್ಯಾಯಗಳಾಗಿದೆ. ಇವರು ಆಗಿಂದನೂ ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಸೊ ಇವ್ರಿಗಾಗಿರೋ ಅನ್ಯಾಯಗಳ ಬಗ್ಗೆ ಗೊತ್ತಾಗ್ಬೇಕು, ಇವ್ರು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು ಅಂದ್ರೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂಡ್ ತುಂಬಾನೇ ಕಾಂಪ್ಲಿಕೇಟೆಡ್ ಮ್ಯಾಟ್ರು. ಸೊ ಮಲೆಕುಡಿಯಸ್ಗೆ ಅಂತ ಮೋಸ ಏನಾಯ್ತು, ಅವ್ರು ಯಾಕೆ ಹೋರಾಟಕ್ಕೆ ಇಳಿದ್ರು, ಯಾಕೆ ಅವರಲ್ಲೇ ಕೆಲವೊಬ್ರು ನಕ್ಸಲ್ಸ್ ಆದ್ರು, ಇದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಸೊ
1913. ಈ ಜಿಯೋಲಾಜಿಸ್ಟ್ ಹೆಸರು PN ಸಂಪತ್ ಅಯ್ಯಂಗರ್ ಅಂತ. ಇವರು ತಮ್ಮ ಕುದುರೆ ಮೇಲೆ ಭದ್ರಾ ರಿವರ್ ಸೈಡ್ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಕುದುರೆಯ ಸ್ಪೀಡ್ ತುಂಬಾ ಕಡಿಮೆ ಆಗುತ್ತೆ. ಅವ್ರು ಎಷ್ಟೇ ಪುಷ್ ಮಾಡಿದ್ರು ಅವ್ರ ಕುದುರೆಗೆ ಒಂದೊಂದು ಹೆಜ್ಜೆ ಮುಂದೆ ಇಡ್ಲಿಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಯಾಕಿದು ಈ ತರ ವಿಚಿತ್ರ ಅಂತ ಅಯ್ಯಂಗರ್ ಅವರು ಕುದುರೆಯಿಂದ ಕೆಳಗಿಳಿದು ನೋಡಿದಾಗ ಕುದುರೆಯ ಕಾಲೇನಿತ್ತು ಅದು ನೆಲಕ್ಕೆ ಮ್ಯಾಗ್ನೆಟ್ ತರ ಅಂಟ್ಕೊಳ್ತಾ ಇರುತ್ತೆ. ಅದನ್ನ ನೋಟಿಸ್ ಮಾಡಿದಂತಹ ಆ ವ್ಯಕ್ತಿ ಏನೋ ಬಿಡು ಅದು ಅಂತ ಹಾಗೆ ಅದನ್ನ ಅಲ್ಲಿಗೆ ಬಿಟ್ಟಿಲ್ಲ. ಆ ರೀಜನ್ ಯಾವುದು, ಆ ರೀಜನ್ ನ ಮಣ್ಣಲ್ಲಿ ಅಂತದ್ ಏನಿದೆ ಅಂತ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿ ಸರ್ವೇಸ್ ಎಲ್ಲ ಮಾಡಿ ಅಲ್ಲಿನ ಮಣ್ಣನ್ನ ಅರ್ಥ ಮಾಡ್ಕೊಂಡು ಕೊನೆಗೆ ಒಂದು ಕನ್ಫರ್ಮೇಶನ್ ಬರ್ತಾರೆ. ದಟ್ ಈಸ್ ಆ ಒಂದು ರೀಜನ್ ಅಲ್ಲಿ ಮ್ಯಾಗ್ನೆಟ್ ಅಂಡ್ ಐರನ್ ಓರ್ ಅನ್ನೋದು ತುಂಬಾ ಹೈ ಕ್ವಾಂಟಿಟಿಯಲ್ಲಿ ಇದೆ ಅಂಡ್ ಮೇ ಬಿ ಐರನ್ ಓರ್ ನ ವರ್ಲ್ಡ್ ಲಾರ್ಜೆಸ್ಟ್ ರಿಸೋರ್ಸಸ್ ಈ ಒಂದು ರೀಜನ್ ಅಲ್ಲೇ ಇದೆ ಅಂತ ಕನ್ಫರ್ಮೇಶನ್ ಕೊಡ್ತಾರೆ. PN ಸಂಪತ್ ಅಯ್ಯಂಗರ್ ಅವರ ಕುದುರೆಯಿಂದ ಆ ಒಂದು ರೀಜನ್ ಅಲ್ಲಿ ಅತಿ ಹೆಚ್ಚು ಮ್ಯಾಗ್ನೆಟ್ ಅಂಡ್ ಐರನ್ ಓರ್ ನ ರಿಸೋರ್ಸಸ್ ಇದೆ ಅಂತ ಗೊತ್ತಾಗಿತ್ತು. ಹಾಗಾಗಿ ಆ ಒಂದು ರೀಜನ್ ಗೆ ಕುದುರೆ ಮುಖ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ತುಂಬಾನೇ ಲಾರ್ಜ್ ಕ್ವಾಂಟಿಟಿಲಿ ಆ ಒಂದು ಪ್ರದೇಶದಲ್ಲಿ ಐರನ್ ಓರ್ ನ ರಿಸೋರ್ಸಸ್ ಇದೆ ಅಂತ ಗೊತ್ತಾದಾಗ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಕಂಪನಿ NMDC ನಮ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಜೊತೆ ಸುದೀರ್ಘ ಚರ್ಚೆನ ಮಾಡಿ ಈ NMDC ಕಂಪನಿಯವರು ಕುದುರೆಮುಖ ರೀಜನ್ ಅಲ್ಲಿ ಇದ್ದಂತಹ 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್ ನ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಹತ್ರ ಮಾತಾಡಿ 30 ಇಯರ್ಸ್ ವರೆಗೂ ಲೀಸ್ ತಗೋತಾರೆ ಫಾರ್ ದ ಪರ್ಪಸ್ ಆಫ್ ಡೂಯಿಂಗ್ ಮೈನಿಂಗ್. ಅಂಡ್ ಇದು ಇನ್ ದ ಹಿಸ್ಟ್ರಿ ನೀವು ತೆಗೆದು ನೋಡಿದ್ರೆ ಕರ್ನಾಟಕ ಸರ್ಕಾರ ತಗೊಂಡಿರುವಂತಹ ಒನ್ ಆಫ್ ದಿ ವರ್ಸ್ಟ್ ಡಿಸಿಷನ್ ಇದು. ಯಾಕೆ ಅಂತ ವಿಡಿಯೋ ಎಂಡಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತಾ. ಈಗ ಕರ್ನಾಟಕ ಸರ್ಕಾರ NMDC ಕಂಪನಿಗೆ 30 ಇಯರ್ಸ್ ವರೆಗೂ ಲ್ಯಾಂಡ್ ನ ಲೀಸ್ ಕೊಟ್ಬಿಡ್ತು. ಅಂಡ್ ಆ ಲ್ಯಾಂಡ್ ಇರೋ ಜಾಗ ಎಲ್ಲಿ, ಕುದುರೆಮುಖ ರೀಜನ್, ಹಚ್ಚ ಹಸಿರು ದಟ್ಟ ಕಾಡಿನ ನಡುವೆ ಇರುವಂತಹ ಪ್ರದೇಶ. ಸೊ ಈಗ ರಾತ್ರೋರಾತ್ರಿ ಸರ್ಕಾರ ಏನೋ NMDC ಕಂಪನಿಗೆ 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್ ನ 30 ಇಯರ್ಸ್ ಲೀಸ್ ಕೊಟ್ಬಿಡ್ತು. ಆದ್ರೆ ಅದೇ ಒಂದು ಕಾಡು ಪ್ರದೇಶದಲ್ಲಿ ಇದ್ದವರು ಮಲೆಕುಡಿಯಾಸ್ ಆದಿವಾಸಿ ಜನಾಂಗದವರು. ಆ ಒಂದು ಕಾಡು ಪ್ರದೇಶದಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡಿದ್ದ ಇವ್ರಿಗೆ ಒಂದು ದಿನ NMDC ನ ಕೆಲವು ಅಧಿಕಾರಿಗಳು ಬಂದು ನೀವ್ ಇನ್ಮೇಲೆ ಈ ಜಾಗದಲ್ಲಿ ಇರೋ ಹಾಗಿಲ್ಲ, ಇದನ್ನ ಸರ್ಕಾರ ನಮಗ್ ಕೊಟ್ಟಿದೆ, ನೀವ್ ಈ ಜಾಗನ ಖಾಲಿ ಮಾಡಿ ಹೋಗ್ತಾ ಇರ್ಬೇಕು ಅಂತ ಫೋರ್ಸ್ಫುಲ್ಲಿ ಅವ್ರನ್ನ ಅಲ್ಲಿಂದ ಎವ್ಯಾಕ್ಯುಯೇಟ್ ಮಾಡ್ತಾರೆ. ಆದಿವಾಸಿಗಳಲ್ಲಿ ಯಾರ್ಯಾರ ಹತ್ರ ತಮ್ಮ ಜಮೀನಿನ ಪತ್ರಗಳಿದ್ವೋ ಅವರಿಗೆ ಬೇರೆ ಕಡೆ ಮನೆ ಸಿಕ್ತು, ದುಡ್ಡು ಸಿಕ್ತು ಅಂತ ಹೇಳ್ತಾರೆ. ಬಟ್ ಮೆಜಾರಿಟಿ ಆ ಮಲೆಕುಡಿಯ ಆದಿವಾಸಿಗಳಲ್ಲಿ ಎಲ್ರು ಅನ್ಎಜುಕೇಟೆಡ್ ಆಗಿದ್ರು. ಅವ್ರಿಗೆ ಪೇಪರ್ ಡಾಕ್ಯುಮೆಂಟೇಶನ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಸೊ ಇದು ಸರ್ಕಾರ ತಮಗ್ ಮಾಡಿರುವಂತಹ ಅನ್ಯಾಯ ಅಂತ ಕನ್ಸಿಡರ್ ಮಾಡಿ ಆಗಿಂದ ಮಲೆಕುಡಿಯ ಆದಿವಾಸಿಗಳು ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಆ ಒಂದು ಜಾಗ ಎಷ್ಟು ದೊಡ್ಡದು ಅಂತ ನಿಮ್ಗೆ ಹೇಳ್ಬೇಕು ಅಂದ್ರೆ ಅನ್ಕೊಳ್ಳಿ ಹೊಸಪೇಟೆ ಅಥವಾ ಗದಗ ಅಂತ ಏನ್ ಊರುಗಳಿದಾವ ನಮ್ಮ ರಾಜ್ಯದಲ್ಲಿ ಅದರಷ್ಟು ದೊಡ್ಡ ಜಾಗ. 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್, ಅದನ್ನು 30 ಇಯರ್ಸ್ ವರೆಗೂ ಮೈನಿಂಗ್ ಮಾಡ್ಲಿಕ್ಕೆ ಕೊಟ್ಟಿರೋದು. ಅಂಡ್ ಆ ಲ್ಯಾಂಡ್ ಬಿಲಾಂಗ್ ಮಾಡೋದೆಲ್ಲಿ, ಹಚ್ಚ ಹಸಿರು ಕಾಡಿರುವಂತಹ ಜಾಗದಲ್ಲಿ. ಯಾರಾದ್ರೂ ನೇಚರ್ ಲವರ್ಸ್ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಎಂತ ಒಂದು ವರ್ಸ್ಟ್ ಡಿಸಿಷನ್ ಕರ್ನಾಟಕ ಸರ್ಕಾರದ್ದು ಅಂತ. ಈಗ ಈ ಕಡೆ NMDC ಕಂಪನಿ ಅವರೇನೋ 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್ ನ ಮೈನಿಂಗ್ ಮಾಡ್ಲಿಕ್ಕೆ ಅಂತ 30 ಇಯರ್ಸ್ ವರೆಗೂ ಲೀಸ್ ಹಾಕೊಂಡಿದ್ರು. ಲೈಕ್ ಯಾವ ಲೆವೆಲ್ಗೆ ಫಾಸ್ಟ್ ಕೆಲಸ, ಯಾವ ಲೆವೆಲ್ಗೆ ಡಿಮಾನ್ಸ್ಟ್ರೇಷನ್ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಆ ಒಂದು ಫಾರೆಸ್ಟ್ ರೀಜನ್ ನ ಬಿಫೋರ್ ಅಂಡ್ ಆಫ್ಟರ್ ಸ್ಯಾಟಲೈಟ್ ಇಮೇಜ್ ನ ತೋರಿಸ್ತಾ ಇದೀನಿ ನೋಡಿ ನೀವೇ. ಈಗ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಗ್ನೆಟ್ ಅಂಡ್ ಐರನ್ ರಿಸೋರ್ಸ್ ಇರುವಂತಹ ಲ್ಯಾಂಡ್ ಅಂದ್ಮೇಲೆ ಆ ಒಂದು ಲ್ಯಾಂಡ್ ಮೇಲೆ ಬೇರೆ ಕಂಟ್ರೀಸ್ ನ ಕಣ್ಣು ಬೀಳದೆ ಇರುತ್ತಾ? ಆಬ್ವಿಯಸ್ಲಿ ಬೀಳುತ್ತೆ. ಅಂಡ್ ಆಗ ಫಸ್ಟ್ ಕಣ್ಣು ಹಾಕ್ತವ್ರೆ ಇರಾನ್ ದೇಶ. 1975 ಅಲ್ಲಿ ಇರಾನ್ ದೇಶ ಏನ್ ಮಾಡುತ್ತೆ, ನಮ್ ಇಂಡಿಯಾಗೆ ಒಂದು ಆಫರ್ ನ ಕೊಡುತ್ತಾ, ನಾವು ನಿಮ್ ದೇಶದಲ್ಲಿರುವಂತಹ ಆ ಕುದುರೆಮುಖ ರೀಜನ್ ಏನಿದೆಯೋ ಅಲ್ಲೇನು ಮೈನಿಂಗ್ ನಡೀತಾ ಇದೆಯೋ ಆ ಒಂದು ಪ್ರಾಜೆಕ್ಟ್ ಅಲ್ಲಿ $630 ಮಿಲಿಯನ್ ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅದ್ರ ಬದಲಾಗಿ ನಮ್ಗೆ ಆ ಒಂದು ಮೈನಿಂಗ್ ಕಂಪನಿಯಿಂದ ಏನೆಲ್ಲ ಎಕ್ಸ್ಪೋರ್ಟ್ ಆಗುತ್ತೋ ಅದು 20 ಇಯರ್ಸ್ ವರೆಗೂ ಕೇವಲ ನಮ್ಗೊಂದು ಎಕ್ಸ್ಪೋರ್ಟ್ ಆಗ್ಬೇಕು. ಇಲ್ಲ ಅಂತಂದ್ರೆ 150 ಮಿಲಿಯನ್ ಟನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಐರನ್ ನಮಗೆ ಎಕ್ಸ್ಪೋರ್ಟ್ ಮಾಡಿ ಅಂತ ಆಫರ್ ಕೊಡುತ್ತೆ. ಆ ಒಂದು ಟೈಮ್ ಅಲ್ಲಿ ನಮ್ ದೇಶದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಸಾಕಿತ್ತು. ಹಾಗಾಗಿ ಇಂಡಿಯಾ ಈ ಒಂದು ಆಫರ್ ನ ಒಪ್ಕೊಳ್ಳುತ್ತಾ. ಇಲ್ಲಿ ಆರ್ಡರ್ ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗಿರೋದ್ರಿಂದ NMDC ಕಂಪನಿಗೆ ಇದನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅವ್ರು ಬರ್ಸ್ಕೊಂಡಿರುವಂತಹ 30 ಇಯರ್ಸ್ ನ ಲೀಸ್ ಅಗ್ರಿಮೆಂಟ್ ಏನಿತ್ತು ಅದನ್ನ KIOCL ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಹೊಸ ಕಂಪನಿನ ಶುರು ಮಾಡಿ ಆ ಒಂದು ಲೀಸ್ ಅಗ್ರಿಮೆಂಟ್ ನ ಆ ಒಂದು 30 ಇಯರ್ಸ್ ನ ಲೀಸ್ ಅಗ್ರಿಮೆಂಟ್ ನ ಆ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಹೊಸದಾಗಿ KIOCL ಕಂಪನಿ ಹೆಸರಲ್ಲಿ ಮೈನಿಂಗ್ ಶುರು ಆಗುತ್ತೆ. ಬಟ್ ಇಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಆ ಒಂದು ಅಗ್ರಿಮೆಂಟ್ ಏನಿತ್ತು, ಆ 30 ಇಯರ್ಸ್ ನ ಲೀಸ್ ಅಗ್ರಿಮೆಂಟ್ ಏನಿತ್ತು ಅದರಲ್ಲಿ ಒಂದು ಮೇಜರ್ ಚೇಂಜಸ್ ನ ಮಾಡುತ್ತಾ ನೋಡಿ. 1969 ಅಲ್ಲಿ NMDC ಕಂಪನಿ ಏನು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಹತ್ರ 30 ಇಯರ್ಸ್ ವರೆಗೂ ಲ್ಯಾಂಡ್ ನ ಲೀಸ್ ತಗೊಂಡಿತ್ತು, ಆಗ ಲ್ಯಾಂಡ್ ನ ಸೈಜ್ ಇದ್ದಿದ್ದು 5218 ಹೆಕ್ಟರ್ಸ್.
ಆದ್ರೆ ಈಗ ಅಗ್ರಿಮೆಂಟ್ KIOCL ಕಂಪ್ನಿಗೆ ಟ್ರಾನ್ಸ್ಫರ್ ಆಗ್ತಾ ಇರಬೇಕಾದ್ರೆ ಆ 5218 ಹೆಕ್ಟರ್ಸ್ ಆಫ್ ಲ್ಯಾಂಡ್ ನ ಕಡಿಮೆ ಮಾಡಿ ಕೇವಲ 450 ಹೆಕ್ಟರ್ಸ್ ಆಫ್ ಲ್ಯಾಂಡ್ ನ ಅಷ್ಟೇ ಲೀಸ್ ಕೊಡ್ತಾರೆ. ಅಂಡ್ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ನ ಈ ಒಂದು ಡಿಸಿಷನ್ ನ KIOCL ಕಂಪನಿ ಅವರು ಒಪ್ಕೊಳ್ತಾರೆ ಕೂಡ. ಸೊ ಇನ್ನೇನು ಕಂಪನಿ ಆಪರೇಷನ್ಸ್ ನ ಶುರು ಮಾಡಬೇಕು ಅಷ್ಟರಲ್ಲೇ ಒಂದು ಮೇಜರ್ ಟ್ವಿಸ್ಟ್. ಏನು ಇರಾನ್ ದೇಶ $630 ಮಿಲಿಯನ್ ನ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿತ್ತೋ, ಈಗ ಆ ಒಂದು ಅಗ್ರಿಮೆಂಟ್ ಡ್ಯಾಮೇಜ್ ಆಗಿರುತ್ತೆ. ಬಿಕಾಸ್ 1980 ಇರಾನ್ ದೇಶದಲ್ಲಿ ತಕ್ತಪಲೇಟ್ ಆಗಿ ಸರ್ಕಾರಗಳು ಬದಲಾಗಿರ್ತವೆ, ಹೊಸದಾಗಿ ಮತ್ತೆ ಇನ್ನೊಂದ್ಸತಿ ಸಂವಿಧಾನನ ಬರೀತಾರೆ. ಹಾಗಾಗಿ ಹಳೆ ಅಗ್ರಿಮೆಂಟ್ಸ್ ಎಲ್ಲ ಏನಿದ್ವು ಅದೆಲ್ಲ ಇನ್ವ್ಯಾಲಿಡ್ ಆಗುತ್ತೆ. ಬಟ್ ಸ್ಟಿಲ್ ಇದರಿಂದ KIOCL ಕಂಪನಿಗೆ ಅಂತ ಏನು ಡ್ಯಾಮೇಜ್ ಆಗಿಲ್ಲ. ಯಾಕಂತಂದ್ರೆ ಇರಾನ್ ದೇಶ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬೇರೆ ಆಲ್ಟರ್ನೇಟಿವ್ಸ್ ತುಂಬಾ ಇತ್ತು. ಲೈಕ್ ಚೀನಾ ಆಗ್ಲಿ, ಜಪಾನ್ ಆಗ್ಲಿ, ತೈವಾನ್ ಆಗ್ಲಿ, ಇವರೆಲ್ಲ KIOCL ಕಂಪನಿ ಎಕ್ಸ್ಪೋರ್ಟ್ ಮಾಡುವಂತಹ ಐರನ್ ನ ತಗೊಳ್ಳೋದಕ್ಕೆ ತುದಿಗಾಲ ನಿಂತಿದ್ರು. ಸೊ ಇರಾನ್ ದೇಶ ಕೈ ಕೊಟ್ಟಾಗ KIOCL ಕಂಪನಿಗೆ ಅಂತ ಡ್ಯಾಮೇಜ್ ಏನೋ ಆಗಿಲ್ಲ. ನೋಡಿ, KIOCL ಕಂಪನಿಯಿಂದ ಇಂಡಿಯಾಗೇನೋ ಹೆಲ್ಪ್ ಆಯಿತು, ಫಾರಿನ್ ಕರೆನ್ಸಿ ದೇಶದಲ್ಲಿ ಬರ್ತಾ ಇತ್ತು. ಆದರೆ ವಾಟ್ ಅಬೌಟ್ ನೇಚರ್, ವಾಟ್ ಅಬೌಟ್ ಅವರ್ ಪೀಪಲ್? ನಾನು ರೀಲ್ಸ್ ಅಲ್ಲಿ ನೋಡಿದ್ದೀನಿ, ಸುಮಾರಷ್ಟು ಜನ ಬೈಕರ್ಸು ಕುದುರೆಮುಖ ಕಡೆ ರೈಡ್ ಹೋದಾಗ ಆ ಕಂಪ್ನಿನೆಲ್ಲ ತೋರಿಸ್ತಾರೆ, ಅಲ್ಲಿದ್ದಂತಹ ಪರಿಸರನೆಲ್ಲ ತೋರಿಸ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಬಟ್ ನಿಮ್ಗೇನಾದ್ರೂ ಅದೇ ಕುದುರೆಮುಖ ಕಂಪ್ನಿ 20-30 ಇಯರ್ಸ್ ಬ್ಯಾಕ್ ನೇಚರ್ನ ಎಷ್ಟೆಲ್ಲ ಡ್ಯಾಮೇಜ್ ಮಾಡಿದೆ ಅಂತ ಗೊತ್ತಾದ್ರೆ ಇನ್ನೊಮ್ಮೆ ನೀವು ಕುದುರೆಮುಖ ಕಂಪ್ನಿನ ನೋಡೋ ದೃಷ್ಟಿನೇ ಬದಲಾಗುತ್ತೆ. ಲಿಟ್ರಲಿ ಈ ಕುದುರೆಮುಖ ಕಂಪ್ನಿಯವರು ನಮ್ಮ ವೆಸ್ಟರ್ನ್ ಘಾಟ್ಸ್ ನ ಎಷ್ಟೆಲ್ಲ ಹಾಳು ಮಾಡಿ ಹಾಕ್ತಾರೆ ಅಂದ್ರೆ, ಲೀಸ್ ಅಗ್ರಿಮೆಂಟ್ ಅಲ್ಲಿ ಕರ್ನಾಟಕ ಸರ್ಕಾರ ಕ್ಲಿಯರ್ಲಿ ಮೆನ್ಷನ್ ಮಾಡಿರುತ್ತೆ, ಲೈಕ್ 450 ಹೆಕ್ಟರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಅಷ್ಟೇ ಮೈನಿಂಗ್ ಮಾಡಬೇಕು ಅಂತ. ಆದ್ರೆ ಇವರು ಆ ಲಿಮಿಟ್ ನ ಕ್ರಾಸ್ ಮಾಡಿ ಫಾರೆಸ್ಟ್ ರೀಜನ್ ಅಂತಾನು ಸಹ ನೋಡ್ದೆ ಎಷ್ಟೋ ನೂರಾರು ಮರಗಿಡಗಳನ್ನ ಕಡ್ದು ಹಾಕ್ತಾರೆ. ಅಂಡ್ ಟೋಟಲ್ 2600 ಹೆಕ್ಟರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಮೈನಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಫ್ಯಾಕ್ಟರಿ ಒಳಗಡೆ ಏನೆಲ್ಲ ವೇಸ್ಟ್ ಜನರೇಟ್ ಆಗ್ತಾ ಇರುತ್ತೋ ಅದನ್ನ ಸೀದಾ ತಗೊಂಡ್ ಹೋಗಿ ನದಿ ನೀರಲ್ಲಿ ಡಂಪ್ ಮಾಡಿ ಆ ನದಿ ನೀರ್ನು ಸಹ ಪೊಲ್ಯೂಟ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಮೈನಿಂಗ್ ಮಾಡೋದಕ್ಕೆ ಈಸಿ ಆಗ್ಲಿ, ನೆಲ ತೋಡೋದಕ್ಕೆ ಈಸಿ ಆಗ್ಲಿ ಅಂತ ನೆಲಕ್ಕೆನೆ ವಿಷ ಹಾಕಿ ಆ ನೆಲ ತನ್ನ ಫಲವತ್ತತೆ ಕಳ್ಕೊಳ್ಳೋ ತರ ಮಾಡ್ತಾರೆ. ಅಷ್ಟೇ ಅಲ್ಲ, ಪರಿಸರಕ್ಕೆ ತುಂಬಾನೇ ಡೇಂಜರಸ್ ಆಗಿರುವಂತಹ 300 mm ಡಯಾಮೀಟರ್ಸ್ ಆಫ್ ಎಕ್ಸ್ಪ್ಲೋಸಿವ್ ನ ಬಳಸ್ತಾರೆ. ಸ್ಮೂತ್ ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಆ ಕಾಡು ಪ್ರದೇಶದ ಮಧ್ಯ, ವೆಸ್ಟರ್ನ್ ಘಾಟ್ಸ್ ನ ಮಧ್ಯ ಇಷ್ಟಿಷ್ಟಾಗ್ಲ ರೋಡ್ಗಳು ಹಾಕಿ ಅಂಡ್ ಆ ರೋಡ್ಸ್ ಹಾಕೋದಕ್ಕೆ ಎಷ್ಟೋ ನೂರಾರು ಮರಗಳನ್ನ ಕಡ್ದು ಹಾಕ್ತಾರೆ. ಆ ಐರನ್ ಬಂದು ಗಟ್ಟಿಯಾಗಿ ಕಲ್ಲಾಗಿ ಹೋಗಿದೆ, ಗುಂಡಿನೇ ಇಲ್ಲ. ಈಗೇನಾಗಿದೆ, ನಮಗೆ ಹೊಳೆ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಈ ಗಣಿಗಾರಿಕೆ ಮಡ್ಡು ಬಂದು ಅದು ಗುಂಡಿ ಹೊಳೆ ನೀಗಿಬಿಟ್ಟು ಆಚೆ ಪಕ್ಕ ಈಚೆ ಪಕ್ಕ ಒಳಗೆ ಹೋಗುವಂಥ ದಾರಿನೇ ಕಮ್ಮಿಯಾಗಿ ಹೋಗಿದೆ. ಆದ್ದರಿಂದ ಭೂಮಿ ಮೇಲೆ ಬಿದ್ದು ಹರಿದೋಗ್ಲಿಕ್ಕೆ ಕಾರಣ ಬರ್ಬೋದು. ಐರನ್ ಬಂದು ಸೇರಿಬಿಟ್ಟು ಬರ್ತಕ್ಕಂಥ ತರಿ ಒಳಗಿರ್ತಕ್ಕಂಥ ಭೂಮಿ ಎಲ್ಲ ಕಲ್ಲಾಗೋಯ್ತು. ಏನು ಎಕರೆ 20 ಪಲ್ಲ ಬರೋದು 5 ಪಲ್ಲ ಬರೋಷ್ಟು ಮಾರ್ಗ ಇಲ್ಲ. ಲಿಟ್ರಲಿ ಕಾಡು ಅಂತಾನು ಸಹ ನೋಡ್ದೆ ಹೆಂಗೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಹಂಗೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿ ಹಾಕ್ತಾರೆ. ಅಂಡ್ ಈ ಕಂಪ್ನಿ ಅವರ ಇದೆಲ್ಲ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನ ಹೊರಗೆ ಹಾಕ್ತಿದ್ದೆ ಮಲೆಕುಡಿಯ ಆದಿವಾಸಿಗಳು. ಸೊ ಅವರಲ್ಲೇ ಆ ಕಂಪ್ನಿಯ ಅಕ್ಕಪಕ್ಕನೇ ಇರೋರು, ಹಂಗಾಗಿ ಅವರು ಪ್ರತಿಯೊಂದನ್ನ ನೋಟಿಸ್ ಮಾಡ್ತಾ ಇದ್ರು. ದೆನ್ ಏನಾಗುತ್ತೆ, ಸಡನ್ಲಿ ಒಂದು ದಿನ 1987 ಅಲ್ಲಿ ಕರ್ನಾಟಕ ಸರ್ಕಾರ ಸೊ ಆ ಒಂದು ಕುದುರೆಮುಖ ರೀಜನ್ ನ ನ್ಯಾಷನಲ್ ಪಾರ್ಕ್ ಅಂತ ಕನ್ಸಿಡರ್ ಮಾಡಿ ಆ ಪ್ರದೇಶದಲ್ಲಿ ಇದ್ದಂತಹ ಸುಮಾರು 60 ಹಳ್ಳಿಗಳು, ಅಗೇನ್ ಮಲೆಕುಡಿಯ ಆದಿವಾಸಿಗಳಿಗೆ ಬಿಲಾಂಗ್ ಮಾಡುವಂತಹ 60 ಹಳ್ಳಿಗಳನ್ನ ಖಾಲಿ ಮಾಡಿಸ್ತಾರ. ಈಗ ನಮ್ ರಿಸರ್ಚ್ ಪ್ರಕಾರ ನಮ್ಗೆ ಅರ್ಥ ಆಗಿದ್ದು ಏನು ಅಂದ್ರೆ, ಸರ್ಕಾರಕ್ಕೆ ಕುದುರೆಮುಖ ರೀಜನ್ ನ ನ್ಯಾಷನಲ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡುವಂತಹ ನೆಸೆಸಿಟಿ ಸಡನ್ಲಿ ಯಾಕೆ ಬಂತು? ಮೇ ಬಿ ಒಂದು KIOCL ಕಂಪನಿ ಏನು ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನ ನಡೆಸ್ತಾ ಇತ್ತು ಅದನ್ನ ಸ್ಟ್ರಿಕ್ಟ್ಲಿ ಮಾನಿಟರ್ ಮಾಡೋದಕ್ಕೆ ಇರಬಹುದು. ಇಲ್ಲ ಅಂದ್ರೆ ಇನ್ನೊಂದು ಆ ಒಂದು ರೀಜನ್ ಇಂದ ಮಲೆಕುಡಿಯ ಆದಿವಾಸಿಗಳನ್ನ ಓಡಿಸ್ಲಿಕ್ಕೆ ಅಂತಾನೆ ಅದನ್ನ ನ್ಯಾಷನಲ್ ಪಾರ್ಕ್ ಆಗಿ ಮಾಡಿದ್ರ ಅಂತ ಕ್ವಶನ್ ಬರುತ್ತಾ. ಈ ಕ್ವಶನ್ ನಮ್ಗೆ ಯಾಕೆ ಬಂತು ಅಂತಂದ್ರೆ, ಈಗ ನೋಡಿ ಮಲೆಕುಡಿಯಸ್ ಇಂದ KIOCL ಕಂಪನಿಗೆ ತುಂಬಾ ಸಮಸ್ಯೆ ಇದ್ದಿದ್ದಂತೂ ನಿಜ. ಬಿಕಾಸ್ ಆ ಕಂಪನಿ ಅವರು ಏನೇ ಇಲ್ಲಿಗಲ್ ಮಾಡೋದಕ್ಕೆ ಹೋದ್ರೆ, ಏನೇ ಅನ್ಆಥರೈಸ್ಡ್ ಆಕ್ಟಿವಿಟಿ ಮಾಡೋದಕ್ಕೆ ಹೋದ್ರೆ ಅದನ್ನ ಇಮಿಡಿಯೇಟ್ ಆಗಿ ಈ ಆದಿವಾಸಿ ಜನಾಂಗದವರು ಹೊರಗೆ ಹಾಕ್ತಿದ್ರು, ಅದ್ರ ಅಗೇನ್ಸ್ಟ್ ಪ್ರೊಟೆಸ್ಟ್ ಮಾಡ್ತಿದ್ರು. ಸೊ ನ್ಯಾಷನಲ್ ಪಾರ್ಕ್ ಮಾಡಿ ಆ ಎಲ್ಲಾ ಆದಿವಾಸಿಗಳನ್ನ ಅಲ್ಲಿಂದ ಓಡಿಸಬಹುದು. ಆಗ KIOCL ಕಂಪನಿ ಬಗ್ಗೆ ಯಾರು ಕ್ವಶನ್ ಮಾಡೋರು ಇರಲ್ಲ. ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನೋಡಿ, 1987 ಅಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್
ಅನೌನ್ಸ್ ಆಯ್ತು. ಆಗ ಅನೌನ್ಸ್ ಆದಾಗ ಸುಮಾರು 60 ಹಳ್ಳಿಗಳನ್ನ 60 ಮಲೆಕುಡಿಯ ಆದಿವಾಸಿಗಳು ಇರುವಂತಹ ಹಳ್ಳಿಗಳನ್ನ ಖಾಲಿ ಮಾಡಿಸಿದ್ರು. ರೀಸನ್ ಈ ಹಳ್ಳಿಗಳಿಂದ ಪರಿಸರಕ್ಕೆ ಡ್ಯಾಮೇಜ್ ಆಗಬಹುದು ಅಂತ. ಆದ್ರೆ ಯಾರು ಆಕ್ಚುಯಲ್ ಆಗಿ ಪರಿಸರನ ನಾಶ ಮಾಡ್ತಾ ಇದ್ರು, ಯಾರಿಂದ ಆಕ್ಚುಯಲ್ ಆಗಿ ಪರಿಸರ ನಾಶ ಆಗ್ತಾ ಇತ್ತು, ಆ ಕಂಪ್ನಿ, ಆ KIOCL ಕಂಪ್ನಿನ ಮಾತ್ರ ಸರ್ಕಾರ ಸ್ಟಾಪ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅದ್ರ ಬದಲಾಗಿ ಪರಿಸರದ ಬಗ್ಗೆ ಕಾಳಜಿ ಹೊಂದಿರುವಂತಹ ಆದಿವಾಸಿಗಳು ಮಲೆಕುಡಿಯಾಸ್ನಲ್ಲಿಂದ ಓಡಿಸ್ತಾರೆ. ಈಗ ಮಲೆಕುಡಿಯಾಸ್ನ ತಮ್ಮ ಹಕ್ಕುಗಳ ಸಲುವಾಗಿ ಹೋರಾಟ ಇನ್ನೂ ಜೋರಾಗುತ್ತೆ. ಒಂದು ಕಡೆ ಆದಿವಾಸಿಗಳನ್ನ ಕಾಡಿಂದ ಓಡಿಸ್ತಾರೆ, ಇನ್ನೊಂದು ಕಡೆ ಯಾರಿಂದ ಆಕ್ಚುಯಲ್ ಆಗಿ ಎನ್ವಿರಾನ್ಮೆಂಟ್ ಗೆ ಡ್ಯಾಮೇಜ್ ಆಗ್ತಾ ಇರುತ್ತೋ ಆ ಕಂಪ್ನಿನ ಮಾತ್ರ ನಿಲ್ಸಿರಲ್ಲ. ಹಾಗಾಗಿ ಜನರ ಆಕ್ರೋಶ ಜಾಸ್ತಿ ಆಗುತ್ತೆ. ಆಗ ನಿರಂತರ ಹೋರಾಟಗಳಿಂದ ಫಾರ್ಮ್ ಆಗಿದ್ದೆ ಕರ್ನಾಟಕ ವಿಮೋಚನಾ ರಂಗ. 1991 ನಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ರಾಷ್ಟ್ರೀಯ ಉದ್ಯಾನವನ ಅಂತ ಕನ್ಸಿಡರ್ ಆಗಿ ಹಳ್ಳಿಗಳನ್ನೆಲ್ಲ ಖಾಲಿ ಮಾಡಿಸಿರ್ತಾರೆ. ಅಂಡ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು KIOCL ಏನ್ ಮಾಡುತ್ತೆ, ಆ ರೀಜನ್ ಅಲ್ಲಿ ಇದ್ದಂತಹ ಲಾಖ್ಯಾ ಡ್ಯಾಮ್ ನ ತಡೆಗೋಡೆಗಳು ಏನಿದ್ವೋ ಅದನ್ನ 35 ಮೀಟರ್ಸ್ ಅಷ್ಟು ಹೈಟ್ ಜಾಸ್ತಿ ಮಾಡ್ತಾರೆ. ಆ ತಡೆಗೋಡೆಯ ಹೈಟ್ ನ ಜಾಸ್ತಿ ಮಾಡ್ಲಿಕ್ಕೆ ಇವ್ರು ಯಾವುದೇ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿರ್ಲಿಲ್ಲ, ಯಾವುದೇ ಇಲಾಖೆಯವರಿಂದನೂ ಪರ್ಮಿಷನ್ ತಗೊಂಡಿರ್ಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಎ ಅನ್ಆಥರೈಸ್ಡ್ ಆಕ್ಟಿವಿಟಿ. ಇದನ್ನ KV-ರನ್ ಸಂಘಟನೆಯವರು ತೀವ್ರವಾಗಿ ಖಂಡಿಸ್ತಾರೆ. ಸೊ ಈ ಹೋರಾಟಗಳಲ್ಲಿ, ಈ ಆದಿವಾಸಿಗಳ ಹಕ್ಕು ಸಲುವಾಗಿ ಹೋರಾಟಗಳಲ್ಲಿ ಅದು ಹೆಂಗೋ ಗೊತ್ತಿಲ್ಲ, ಆದ್ರೆ ಕೇರಳನ ಒಬ್ಬ ನಕ್ಸಲ್ ಸಾಕೇತ್ ರಾಜನ್ ಜಾಯಿನ್ ಆಗ್ತಾನೆ. ಅಂಡ್ ಬರ್ತಾ ಬರ್ತಾ ಸಾಕೇತ್ ರಾಜನ್ ಈ ಹೋರಾಟಗಳ ಲೀಡರ್ ಆಗ್ತಾನೆ. ಬಟ್ ಸರ್ಪ್ರೈಸಿಂಗ್ಲಿ ಅಥಾರಿಟೀಸ್ಗೆ ಸಾಕೇತ್ ರಾಜನ್ ನ ರಿಯಾಲಿಟಿ ಬಗ್ಗೆ ಗೊತ್ತೇ ಆಗಲ್ಲ. KV-ರನ್ ಸಂಘಟನೆ ಹಿಂದೆ ನಕ್ಸಲ್ಸ್ ನ ಡೈರೆಕ್ಟ್ ಕೈವಾಡ ಇದೆ ಅನ್ನೋದು ಅದ್ ಹೆಂಗೆ ಅಥಾರಿಟೀಸ್ಗೆ ಗೊತ್ತಾಗಿಲ್ವೋ, ಇಟ್ಸ್ ರಿಯಲಿ ಶಾಕಿಂಗ್. ಬಟ್ ಫೈನ್, KV-ರನ್ ಸಂಘಟನೆಗಳ ಹೋರಾಟಗಳಲ್ಲಿ ಲಾಜಿಕ್ ಇತ್ತು, ಪಾಯಿಂಟ್ ಇತ್ತು. ಬಟ್ ಅದರಿಂದ ನಕ್ಸಲ್ಸ್ ನ ಕೈವಾಡ ಇದೆ ಅಂತ ಅಥಾರಿಟೀಸ್ಗೆ ಗೊತ್ತಿಲ್ಲದೆ ಇರೋದೇ ಸ್ವಲ್ಪ ಶಾಕಿಂಗ್. ಈಗ 1969 ನಲ್ಲಿ NMDC ಕಂಪ್ನಿಯವರು ಏನು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಹತ್ರ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮೈನಿಂಗ್ ಮಾಡ್ಲಿಕ್ಕೆ 30 ವರ್ಷದ ಲ್ಯಾಂಡ್ ನ ಲೀಸ್ ತಗೊಂಡಿದ್ರು, ಆ 30 ವರ್ಷ ಈಗ 1999 ಅಲ್ಲಿ ಕೊನೆ ಆಗುತ್ತೆ. ಹಾಗಂತ KIOCL ಕಂಪ್ನಿ ಏನು ಸ್ಟಾಪ್ ಆಗಿಲ್ಲ. ಅವ್ರು ಏನ್ ಮಾಡ್ತಾರೆ, ಒಳಗಿಂದೊಳಗೆ ಕೆಲವು ಅಧಿಕಾರಿಗಳಿಗೆ ದುಡ್ಡು ತಿನ್ಸಿ ಟೆಂಪರರಿ ಪರ್ಮಿಷನ್ಸ್ ನ ಪಡ್ಕೊಂತಾ ಇರ್ತಾರೆ. ಬಟ್ ಫೈನಲಿ ಸುಪ್ರೀಂ ಕೋರ್ಟ್ ಮಧ್ಯದಲ್ಲಿ ಎಂಟರ್ ಮಾಡಿ KIOCL ಕಂಪ್ನಿಯಿಂದ ಈಗ ಆಲ್ರೆಡಿ ಎನ್ವಿರಾನ್ಮೆಂಟ್ ಗೆ ತುಂಬಾ ಡ್ಯಾಮೇಜ್ ಆಗಿದೆ, ಸಾಕಿ ಇವರು ಪರಿಸರನ ಹಾಳು ಮಾಡಿದ್ದು ಅಂತ ಕಂಪ್ಲೀಟ್ ಸೀಸ್ ಮಾಡುತ್ತೆ ಆ ಕಂಪ್ನಿನ. ಬಟ್ ಆದಿವಾಸಿಗಳ ಹಕ್ಕುಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಲ್ಲ. ಅಂಡ್ ಅಷ್ಟೊತ್ತಿಗೆ ಆಲ್ರೆಡಿ ಅರೌಂಡ್ 2005 ಅಲ್ಲಿ KV-ರನ್ ಸಂಘಟನೆಯ ಪ್ರಮುಖ ಲೀಡರ್ ಸಾಕೇತ್ ರಾಜನ್ ಏನಿದ್ನೋ ಅವನು ನಕ್ಸಲ್ ಅಂತೆಲ್ಲ ಗೊತ್ತಾಗಿ ಅವನು ಎನ್ಕೌಂಟರ್ ಸಹ ಆಗುತ್ತೆ. ಸೊ ಸಾಕೇತ್ ರಾಜನ್ ನ ಎನ್ಕೌಂಟರ್ ಆದ್ಮೇಲೆ ಅವನ್ ಪ್ಲೇಸಿಗೆ ಬರೋದೆ ವಿಕ್ರಮ್ ಗೌಡ. ವಿಕ್ರಮ್ ಗೌಡನು ಮಲೆಕುಡಿಯಾಸ್ನ ಹಕ್ಕುಗಳ ಸಲುವಾಗಿ ಏನ್ ಹೋರಾಟಗಳು ನಡೀತಾ ಇದ್ವೋ ಅದರಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡೋನು. ಆದ್ರೆ ನಾವು ಬರೀ ಬಾಯಿ ಮಾತಲ್ಲಿ ನ್ಯಾಯ ಕೇಳಿದ್ರೆ ಈ ಕುರುಡು ಸರ್ಕಾರಕ್ಕೆ ನಮ್ ಧ್ವನಿ ಯಾವತ್ತಿಗೂ ಕೇಳಿಸಲ್ಲ ಅಂತ ವಿಕ್ರಮ್ ಗೌಡ ಗನ್ ಹಿಡಿದು ಅವನು ಬೇರೆನೆ ಹೋರಾಟ ಶುರು ಆಗುತ್ತೆ. ಈಗ ಕುದುರೆಮುಖ ಕಂಪ್ನಿಯನ್ನು ಸೀಸ್ ಆಯ್ತು. ಬಟ್ ಅದು ಈಗ ಆಲ್ರೆಡಿ ಎನ್ವಿರಾನ್ಮೆಂಟ್ ಗೆ ಮಾಡಿರುವಂತಹ ಡ್ಯಾಮೇಜ್ ಎಷ್ಟು, ಅದನ್ನ ಹೇಗ್ ರಿಕವರಿ ಮಾಡಬೇಕು, ಆದಿವಾಸಿಗಳ ಸಮಸ್ಯೆ ಏನು, ಅವ್ರ ಸಮಸ್ಯೆಗೆ ಪರಿಹಾರ ಏನು, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆನೆ ಕರ್ನಾಟಕ ಸರ್ಕಾರ ಒಂದು ಕಮಿಟಿನ ಕೂರಿಸುತ್ತೆ. ಅಂಡ್ ಆ ಕಮಿಟಿಯ ಹೆಸರೇ ಕಸ್ತೂರಿ ರಂಗನ್ ಕಮಿಟಿ. ಸೊ ಎಲ್ಲಾ ಸಮಸ್ಯೆಗಳನ್ನ ತುಂಬಾ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಈ ಕಸ್ತೂರಿ ರಂಗನ್ ಕಮಿಟಿ 2013 ಅಲ್ಲಿ ಒಂದು ವರದಿನ ಕೊಡುತ್ತೆ. ಅಂಡ್ ಇಟ್ ಕ್ಲಿಯರ್ಲಿ ಮೆನ್ಷನ್ಡ್ ಆಲ್ರೆಡಿ KIOCL ಕುದುರೆಮುಖ ಕಂಪ್ನಿಯಿಂದ ಎನ್ವಿರಾನ್ಮೆಂಟ್ ಗೆ, ಪರಿಸರಕ್ಕೆ ತುಂಬಾ ಹಾನಿಯಾಗಿದೆ. ಅದನ್ನ ರಿಕವರ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ನಾವೊಂದು ಪ್ರಯತ್ನ ಪಡಬಹುದು. ಪ್ರಯತ್ನ ಹೆಂಗೆ ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಇನ್ ಮುಂದೆ ಯಾವುದೇ ರೀತಿ ಇಂಡಸ್ಟ್ರಿಗಳು ಬರ್ದೇ ಇರೋ ತರ ನೋಡ್ಕೊಳ್ಳೋದು, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೆವಿ ರಿಸ್ಟ್ರಿಕ್ಷನ್ಸ್ ನ ಹಾಕೋದು, ಯಾವುದೇ ತರ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಬರ್ದೇ ಇರೋ ತರ ನೋಡ್ಕೊಳ್ಳೋದು, ಈ ತರ ಒಂದು ಪರಿಸರಕ್ಕೆ ಹೆಲ್ಪ್ ಆಗುವಂತಹ ಸಜೆಷನ್ಸ್ ನ ಕೊಡ್ತಾರೆ ಹೊರತು ಮಲೆಕುಡಿಯ ಆದಿವಾಸಿಗಳನ್ನ ಆ ಒಂದು ಪ್ರದೇಶದಿಂದ ಓಡಿಸೋ ಅವಶ್ಯಕತೆ ಏನಿಲ್ಲ. ಈಗ ಆಲ್ರೆಡಿ ಏನು ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗಿರುವಂತಹ ರೀಜನ್ ಇದೆಯೋ ಅಲ್ಲಿಂದ ಅವ್ರನ್ನ ರೀಲೊಕೇಟ್ ಮಾಡಿದ್ರೆ ಆಯ್ತು. ಬಟ್ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ನ ಅವ್ರು ಇರೋ ಕಡೆನೆ ಇರ್ಲಿ, ಅವ್ರನ್ನ ಸ್ವಲ್ಪ ಕಾಡು ಉಳಿಸೋದ್ರ ಬಗ್ಗೆ ಎಜುಕೇಟ್ ಮಾಡಿದ್ರೆ ಸಾಕು ಅಂತ ನಾರ್ಮಲಿ ಈ ತರ ಒಂದು ಅಂಶಗಳನ್ನ ಕಸ್ತೂರಿ ರಂಗನ್ ವರದಿ ಹೊಂದಿರುತ್ತೆ. ಬಟ್ ಮಲೆಕುಡಿಯ ಆದಿವಾಸಿಗಳು ಈ ವರದಿನ ಒಪ್ಪಲ್ಲ, ಅಪೋಸ್ ಮಾಡ್ತಾರೆ. ಮಲೆಕುಡಿಯ ಆದಿವಾಸಿಗಳು ಕಸ್ತೂರಿ ರಂಗನ್ ವರದಿನ ಅಪೋಸ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಜೋಸೆಫ್ ಹೋವೆರ್ ಅವ್ರು ಹೇಳ್ತಾರೆ, ಆದಿವಾಸಿ
ಆದಿವಾಸಿಗಳಿಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತೆ, ಅವ್ರನ್ನ ತುಂಬಾ ಮಿಸ್ಗೈಡ್ ಮಾಡಿದ್ರಂತ. ಕಸ್ತೂರಿ ರಂಗನ್ ವರದಿನ ಸರ್ಕಾರ ಏನಾದ್ರೂ ಅಪ್ರೂವ್ ಮಾಡ್ಬಿಟ್ರೆ ನೀವು ಮಲೆಕುಡಿಯ ಸಮುದಾಯದವರು, ನೀವು ಆದಿವಾಸಿಗಳು ನಿಮ್ ಜಮೀನ ಹಕ್ಕನ್ನ ಶಾಶ್ವತವಾಗಿ ಕಳ್ಕೊಬಿಡ್ತೀರಾ ಅಂತ ಅವರಲ್ಲಿ ಭಯ ಹುಟ್ಟಿಸ್ತಾರ. ಯಾರು ಕೆಲವು ಕಳ್ಳರು ಪೊಲಿಟಿಷಿಯನ್ಸ್ ಫ್ಯೂಚರ್ ಅಲ್ಲಿ ರೆಸಾರ್ಟ್ ಮಾಡ್ಲಿಕ್ಕೆ ಅಂತ ಆ ಕುದುರೆಮುಖ ರೀಜನ್ ಅಲ್ಲಿ ಲ್ಯಾಂಡ್ ನ ಪರ್ಚೇಸ್ ಮಾಡಿರ್ತಾರ. ಸೊ ಈಗ ಕಸ್ತೂರಿ ರಂಗನ್ ವರದಿನ ಏನಾದ್ರೂ ಸರ್ಕಾರ ಅಪ್ರೂವ್ ಮಾಡ್ಬಿಟ್ರೆ ಇನ್ ಫ್ಯೂಚರ್ ಅಲ್ಲಿ ನೀವು ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿ ರೆಸಾರ್ಟ್ಸ್ ಕಟ್ಸ್ಲಿಕ್ಕೆ ತಗೊಂಡಿರುವಂತಹ ಲ್ಯಾಂಡ್ ಇನ್ನು ವೇಸ್ಟ್ ಅದು. ಹಾಗಾಗಿ ಈ ಕೆಲವು ಕಳ್ಳರು ಪೊಲಿಟಿಷಿಯನ್ಸ್ ಆ ಮಲೆಕುಡಿಯ ಆದಿವಾಸಿಗಳಿಗೆ ಮಿಸ್ಗೈಡ್ ಮಾಡಿ ಲಿಟ್ರಲಿ ನೀವು ನಂಬಲ್ಲ, ಕಸ್ತೂರಿ ರಂಗನ್ ವರದಿನ ಕನ್ನಡದಲ್ಲಿ ಅನುವಾದನೆ ಮಾಡಿಲ್ಲ ಅಂತ. ಸೊ ಬೇಕಂತ ಮಲೆಕುಡಿಯರ್ಸ್ ನ ಮಿಸ್ಗೈಡ್ ಮಾಡಿ ಅವರಿಂದ ಹೋರಾಟಗಳನ್ನ ಮಾಡಿಸಿ ನಕ್ಸಲ್ಸ್ ಇಂದನೂ ಕಸ್ತೂರಿ ರಂಗನ್ ವರದಿಗೆ ವಿರೋಧನ ವ್ಯಕ್ತಪಡಿಸಿ ಅಲ್ಟಿಮೇಟ್ಲಿ ಕರ್ನಾಟಕ ಗವರ್ನಮೆಂಟ್ ಕಸ್ತೂರಿ ರಂಗನ್ ಕಮಿಟಿ ಕೊಟ್ಟಂತಹ ವರದಿನ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡ್ತಾರೆ. ಜನ ಪರವಾಗಿ ಇರೋದು. ಈಗ ಜನಕ್ಕೆ ಇವರಲ್ಲಿ ಏನು ಮಾಡಿದ್ದಾರೆ, ನೀವೆಲ್ಲ ಒಪ್ಕೊಂಬಿಟ್ರೆ ನಿಮ್ಮ ಜಾಗಗಳು ಹೊಟ್ಟೋಗುತ್ತೆ, ನಿಮ್ಮ ಫಾರ್ಮ್ ಹೊಟ್ಟೋಗುತ್ತೆ, ನಿಮ್ಮ ಮನೆಗಳು ಹೊಟ್ಟೋಗುತ್ತೆ, ನೀವು ಇದು ಮಾಡೋಂಗಿಲ್ಲ ಅದು ಮಾಡೋಂಗಿಲ್ಲ. ನೀವು ಈ ಕಸ್ತೂರಿ ರಂಗನ್ ಇದನ್ನು ನೀವು ಟ್ರಾನ್ಸ್ಲೇಟು ಮಾಡಿಲ್ಲ. ಜನಕ್ಕೆ ಮುಟ್ಟಬೇಕಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಕೊಡಬೇಕು. ಇಲ್ಲಿ ಈ ಕಳ್ಳರು ಪೊಲಿಟಿಷಿಯನ್ಸ್ ಇವರ ಬೆನಿಫಿಟ್ಸ್ ಸಲುವಾಗಿ ನಕ್ಸಲ್ಸ್ ನ ಹುಟ್ಟಾಕ್ಸಿದ್ರು, ನಕ್ಸಲ್ಸ್ ನ ಸಾಯಿಸಿದ್ರು ಕೂಡ. ಸ್ಟಿಲ್ ಇವತ್ತಿನ ದಿನದವರೆಗೂ ಮಲೆಕುಡಿಯ ಆದಿವಾಸಿಗಳು ತಮ್ಮ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ನಾವು 2025 ಅಲ್ಲಿ ಬದುಕ್ತಾ ಇದೀವಿ. ಬಟ್ ಸ್ಟಿಲ್ ಇನ್ನೂ ಕೆಲವು ಮಲೆಕುಡಿಯಸ್ ಇರುವಂತಹ ಹಳ್ಳಿಗಳಲ್ಲಿ ಪ್ರಾಪರ್ ರೋಡ್ಸ್ ಇಲ್ಲ, ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ, ಶೌಚಾಲಯ ಇಲ್ಲ, ಅಂಡ್ ಎಲೆಕ್ಟ್ರಿಸಿಟಿ ಹೆಸರಲ್ಲಿ ಕೇವಲ ಒಂದು ಲೈಟ್ ಉರಿಯುತ್ತೆ ಮನೆಯಲ್ಲಿ ಅಷ್ಟೇ. ಫ್ಯಾನ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಇದೆಲ್ಲ ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ. ಫೋನ್ ಯೂಸ್ ಮಾಡಬೇಕು ಅಂದ್ರೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕು ನೆಟ್ವರ್ಕ್ ಸಲುವಾಗಿ. ಅದೇ ನಾವು ಕೇಳುವುದಂದ್ರೆ ಇಲ್ಲಿ 23 ಕುಟುಂಬಗಳು ಇದ್ದೇವೆ. ಅವರಿಗೆ ಏನು ಸೌಕರ್ಯ ಇಲ್ಲ, ರೋಡಿಂದ ಸೌಕರ್ಯ ಇಲ್ಲ, ಕರೆಂಟ್ ಇಲ್ಲ, ಏನೆಲ್ಲ ಸೋಲಾರ್ ಎಲ್ಲ ಕೊಡ್ತಾರೆ. ಅದು ಎಷ್ಟು ದಿನ ಬರ್ತದೆ? ಒಂದು 5 ವರ್ಷ ಬರ್ತದೆ. ಈಗ ಎಲ್ಲ ಕಳಪೆ ಮೆಸ್ಕಾಂನವ್ರು ಕೊಟ್ಟಿದ್ದು ಅದು ಕಳಪೆನೆ, ಇನ್ನೂ ಸಹ ಇಲ್ಲ. ಸೊ ಇದಿಷ್ಟು ದ ಫಾರ್ಗಟನ್ ಟ್ರೈಬ್ ಆಫ್ ಮಲೆಕುಡಿಯಾಸ್ ನ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ಇದೇ ತರ ನಾನು ಬ್ಯಾಟಲ್ ಆಫ್ ಬೆಳಗಾವಿ, ಯಾಕೆ ಮಹಾರಾಷ್ಟ್ರದವರು ಬೆಳಗಾವಿ ನಮ್ದು ಅಂತ ಕ್ಲೇಮ್ ಮಾಡ್ತಾರೆ, ಪ್ರತಿ ವರ್ಷ ಬೆಳಗಾವಿ ಸಲುವಾಗಿ ಯಾಕೆ ಗಲಾಟೆಗಳಾಗ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ನೋಡಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಈಗ ಹೋಗಿ ಆ ವಿಡಿಯೋನ ನೋಡಿ. ನಾನು ನಿಮ್ಮ ದೂತ ಸಮೀರ್ ಎಂಡಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.